ಅಮೆರಿಕ ರಷ್ಯನ್ ಶಿಪ್ ಅನ್ನ ಯಾಕೆ ಸೀಸ್ ಮಾಡಿದೆ? ಇದು ಲೀಗಲ್ಲ. ಅದಕ್ಕೆ ರಷ್ಯಾ ಏನಂತ ಹೇಳ್ತಾ ಇದೆ? US ಚೇಸ್ ಮಾಡ್ಕೊಂಡು ಹೋಗಿ 1 ವೀಕ್ ತನಕನೂ ಕಾದಿದ್ದು ರಷ್ಯಾ ಧ್ವಜ ಇರುವಂತ ರಷ್ಯನ್ ಶಿಪ್ ಅನ್ನ ಸೀಸ್ ಮಾಡಿದೆ. ಈ ಶಿಪ್ ನ ಹೆಸರು ಮರಿನೆರಾ ಅಂತ ಹೇಳಿ, ಮುಂಚೆ ಅದನ್ನ ಬೆಲ್ಲಾವನ್ ಅಂತ ಹೇಳಿ ಕರಿತಾ ಇದ್ರು. ಇದು US ಇದಕ್ಕೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಎಲ್ರಿಗೂ ಗೊತ್ತಿದ್ದಂಗೆ US ಕೆಲವು ನಿಬಂಧನೆಗಳನ್ನ ವೆನಿಜುಯೆಲಾ ದೇಶದ ಮೇಲೆ ಹೇರಿತ್ತು. ಆಯಿಲ್ಗೆ ಸಂಬಂಧಪಟ್ಟಂತ ಯಾವುದೇ ಬಿಸ್ನೆಸ್ ವೆನಿಜುಯೆಲಾ ಯಾವುದೇ ದೇಶದ ಜೊತೆ ಮಾಡೋ ಹಾಗಿಲ್ಲ ಅಂತ ಹೇಳಿ US ಸ್ಯಾಂಕ್ಷನ್ ಹೇರಿತ್ತು. ಆದ್ರೆ ಈಗ ನೋಡಿದ್ರೆ ಈ ಶಿಪ್ ಅಲ್ಲಿ ಆಯಿಲ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ವೆನಿಜುಯೆಲಾದಿಂದ. ಇದು ಕಾನೂನು ಬಾಹಿರ ಅಂತ ಹೇಳಿ US ಅದನ್ನ ಸೀಸ್ ಮಾಡಿದೆ. ಇನ್ಫ್ಯಾಕ್ಟ್ ಈ ಶಿಪ್ ಇದ್ದಿದ್ದು ಇಂಟರ್ನ್ಯಾಷನಲ್ ವಾಟರ್ ಅಲ್ಲಿ, ಸಮುದ್ರದ ಈ ಇಂಟರ್ನ್ಯಾಷನಲ್ ವಾಟರ್ ಏರಿಯಾದಲ್ಲಿ ಇದು ಬೇಸಿಕಲಿ ಎಲ್ಲಾ ದೇಶಕ್ಕೂ ಸಂಬಂಧಪಟ್ಟಿದ್ದು. ಇಲ್ಲಿ ಯಾವುದೇ ದೇಶ ಹೋಗಿ ರಿಸರ್ಚ್ ಮಾಡಬಹುದು, ಕೇಬಲ್ ಲೈನ್ಗಳನ್ನ ಹಾಕೋಬಹುದು, ಮತ್ತೆ ಟ್ರಾವೆಲ್ ಸಹ ಮಾಡಬಹುದು. ಯಾವುದೇ ದೇಶ ಮತ್ತೊಂದು ದೇಶದ ಹಡಗನ್ನ ಸೀಸ್ ಮಾಡಲಿಕ್ಕೆ ಯಾವುದೇ ಅಧಿಕಾರಿಗಳು ಇರೋದಿಲ್ಲ. ಆದ್ರೆ US ದೇಶ ಮಾಡಿರೋದೇನು ಅಂತ ಹೇಳಿದ್ರೆ, ತನ್ನ ಮಿಲಿಟರಿ ಮತ್ತೆ ಕೋಸ್ಟಲ್ ಗಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ರಷ್ಯನ್ ದೇಶದ ಹಡಗನ್ನ ಸೀಸ್ ಮಾಡಿದೆ. ಮತ್ತೆ ಇದು ಲಾ ಎನ್ಫೋರ್ಸ್ ಮಾಡ್ಲಿಕ್ಕೋಸ್ಕರ ಮಾಡಿರೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ವಾರ್ಫೇರ್ ಅಲ್ಲ ಅನ್ನೋದನ್ನ US ಹೇಳ್ತಾ ಇದೆ. ಆದರೆ ರಷ್ಯಾ ಈ ರೀತಿಯಾಗಿರೋಂಥ ಸೀಸರ್ನ ಕಂಡಮ್ ಮಾಡುತ್ತೆ ಮತ್ತು ಇದು ಇಲ್ಲೀಗಲ್ ಅಂತೇಳಿ ಹೇಳ್ತಾ ಇದೆ. ಮತ್ತೆ ಸ್ಟ್ರೈಟ್ ಅವೇ ಆಗಿ ಇದನ್ನ ಪೈರೇಸಿ ಅಂತ ಹೇಳಿ ಕರಿತಾ ಇದೆ. ಇದು ನಿಜಕ್ಕೂ US ಮತ್ತೆ ರಷ್ಯಾಗಳ ನಡುವಿನ ಒಂದು ಸಂಬಂಧನ ಇನ್ನೂ ಹೆಚ್ಚು ಕೆಡಿಸಿಟ್ಟು ಯುದ್ಧಕ್ಕೆ ನಾಂದಿ ಹಾಡುವಂತ ಸಂದರ್ಭ ತಂದೊಡ್ಡಿದೆ.